ಇವತ್ತು ಇಂಟ್ರೋ ಸ್ಟಾರ್ಟ್ ಆಗಿದ್ ನನ್ನಿಂದ ಆಗಿರೋದ್ರಿಂದ ಇದು ವಿಡಿಯೋ ಪೂರ್ತಿ ನಂದೇ ವಿಡಿಯೋ. ಸೊ ಯು ಆರ್ ನಾಟ್ ದ ಪರ್ಸನ್. ಹಾಯ್, ಹಲೋ, ನಮಸ್ಕಾರ. ಹಲೋ ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್. ಕೇಳಿಸ್ತಿದ್ಯಾ? ಹಲೋ ಹಲೋ ನಮಸ್ಕಾರ. ನಮಸ್ಕಾರ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಎಲ್ಲಿ ಹೋಗ್ತೀವಿ ಬ್ರೋ ತಿನ್ನಕ್ಕೆ? ಅಯೋಧ್ಯ. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಇಲ್ಲಿ ಅಯೋಧ್ಯ ವೆಜ್ ಮುಂಚೆಲ್ಲ ಒಂದು ಕೆಫೆ ಇತ್ತು. ಸೊ ನಾವೀಗ ಆರ್ಡರ್ ಮಾಡಿದ್ವಿ ಒಂದು ಮಸಾಲೆ ಮತ್ತು ಒಂದು ಬೆಣ್ಣೆಕಾಯಿ. ನೋಡೋಣ ಹೆಂಗೆ ಬಂದಿದೆ ಅಂತ ಇದೆ ಹೋಟೆಲ್ ಅಯೋಧ್ಯ ವೆಜ್. ಸೊ ನಾವೀಗ ಟ್ರೈನಲ್ಲಿದ್ದೀವಿ. ಹಾಸನಿಂದ ಹಂಗೆ ಮೈಸೂರು ಟ್ರೈನ್ ಹತ್ತಿ ಮೈಸೂರು ಕಡೆ ಹೋಗ್ತಿದ್ದೀವಿ. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂತ ಕರೆಕ್ಟ್ ಕೂತಿದ್ದೀವಿ ಚೌಟ್ರಿ ಮಧ್ಯ. ಅಯೋಧ್ಯ ವೆಜ್ ನೋಡ್ಕೊಂಡಿದ್ದೀವಿ ಬೋರ್ಡು. ದೋಸೆ ತಿಂದ್ವಿ ನಾವು. ದೋಸೆ ಮಾತ್ರ ಸಖತ್ತಾಗಿತ್ತು, ಇಷ್ಟ ಆಯಿತು. ಒನ್ ಆಫ್ ದ ಮಸ್ಟ್ ಟ್ರೈ ಹೋಟೆಲ್ ಇನ್ ಹಾಸನ ಅಂತಲೇ ಹೇಳ್ಬೋದು. ನಿಮ್ಗೆ ಹೆಂಗೆ ಅನ್ನಿಸ್ತು ಬ್ರಾ? ಯಾ, ಆಮೇಲೆ ಇಲ್ಲಿ ದೋಸೆ ಜೊತೆ ವಡೆ ಕೊಟ್ಟರು. ಇದು ಏನೋ ಬೇಳೆ ವಡೆ, ಅದು ಚೆನ್ನಾಗಿತ್ತು. ಸೊ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೋಡಿ ಗೈಸ್, ಮೈಸೂರು ರೈಲ್ವೆ ಸ್ಟೇಷನ್ ಯಾರು ನೋಡಿಲ್ಲ ಅಂದರೆ ಎಷ್ಟು ದೊಡ್ಡದಾಗಿದೆ. ಈ ಕಡೆ ಸೈಡ್ ಎಂಟ್ರೆನ್ಸು. ಸೊ ಇಲ್ಲಿ ಕಾಣ್ತಾ ಇದೆ ಫ್ಲಾಗ್. ನಾವು ಪ್ಲಾಟ್ಫಾರ್ಮ್ 4 ಬಂದಿದ್ದು. ಇಲ್ಲಿ ನೀನು ಅಲ್ಲಿ ಹೋಗು. ಸೊ ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ ನಮ್ಮ ಮೈಸೂರಿನ ರೈಲ್ವೆ ಸ್ಟೇಷನ್. ನೋಡ್ತಾ ಇರ್ಬೋದು. ಸೊ ಆ್ಯಕ್ಚುಲಿ ಸ್ವಲ್ಪ ಟ್ರೈನ್ ಡಿಲೇ ಆಗಿತ್ತು, ಬಟ್ ಓಕೆ, ಬೇಗ ಬಂತು. ತುಂಬ ಐ ಲವ್ ಮೈಸೂರು. ಆ ಕಡೆ ಸೈಡಿಂದ ನೋಡಬೇಕು, ನಾನು ಹೋಗ್ತಾ ಇದ್ದೀನಿ. ಈಗ ಒಂದು ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. ಹಂಗೆ ನೋಡೋಣ. ಒಬ್ರು ಕ್ಯಾನ್ಸಲ್ ಮಾಡೋರು ಬರಲ್ಲ ಅಂತ. ಇಬ್ರು ಕ್ಯಾನ್ಸಲ್ ಮಾಡಿದ್ರು ಆ್ಯಕ್ಚುಲಿ. ನೋಡೋಣ, ಇವಾಗ 3ನೇವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಅವ್ರು ಬರ್ತಾರ. ಆಮೇಲೆ ಅಲ್ಲಿ ಸಿಗ್ತಾ ಫೈನಲಿ ಆಟೋ ಫುಲ್ ಕಪ್ಪು ಕಾಣ್ತಿರ್ತೀವಿ. ಕಾಣ್ತಾನೆ ಇಲ್ಲ. ಇಲ್ಲ ಬ್ರೋ, ಒಂಚೂರು ಕಾಣ್ತಿದ್ದೆ. ಸೊ ಈಗ ಬಂದ್ವಿ ಚೌಟ್ರಿ ಹತ್ರ. ಈಗ ಒಳಗೆ ಹೋಗಿ ನೋಡಬೇಕು. ಸೊ ಯಾರ ಮದ್ವೆಗೆ ಬಂದಿದ್ದೀವಿ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಬಟ್ ಆಲ್ರೆಡಿ ಕುಶಲ್ ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಹಾಸನಿಂದ ಹೆಂಗ್ ಬಂದಿದ್ದೀವಿ, ಹೆಂಗ್ ಬಂದ್ವಿ ಅಂತ. ಬಟ್ ನಾನು ಮೈಸೂರು ಹುಡುಗಿ, ಹಾಸನ ಹುಡುಗಿ ಅಲ್ಲ. ಹಾಸನ ಹುಡುಗರಿಗೆಲ್ಲ ಮೈಸೂರು ಹುಡುಗಿನೇ ಇಷ್ಟ. ಓಕೆ ಓಕೆ ಹೇಳಿರ್ತೀನಿ ಎಲ್ಲ ಮೈಸೂರು ಹುಡುಗಿರ್ಗೂ ಹಾಸನ ಹುಡುಗರು ಇಷ್ಟ ಆಗ್ಲಿ ಅಂತ ಮೆನ್ಷನ್ ಮಾಡಿರ್ತೀವಿ. ಬಿಸಿ ಇದ್ದೀರಾ? ಮಾಡ್ತಿದ್ದೀರಾ ಮೇಡಮ್ ನೀವು? ಅಷ್ಟು ಬಿಸಿ ಇದ್ದೀರಾ? ನಮ್ಗೆ ಎಷ್ಟೊತ್ತಿಗೆ ಟೈಮ್ ಕೊಡ್ತೀರಾ? ಬಾ, ಇಲ್ಲೇ ಮುಗಿಸ್ಕೊಂಡು ಹೋಗು. ಬಾ ಇಲ್ಲೇ ಮಾತಾಡ್ಕೊಂಡು ಹೋಗು. ಎಲ್ಲ ಎಸ್ಬಿಟ್ರ ಮೇಲೆ ಡಮರ್. ಬಾ ಇಲ್ಲಿ ಬೇಗ 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 ಹೌದಾ? ಮಕ್ಕಳು ಕಳ್ಳ ಎಲ್ಲೋ ಮಗುನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು. ಲೆಟ್ಸ್ ವೆಲ್ಕಮ್ ಅವರ್ ಕ್ಯೂಟ್ ಹುಡುಗೀಸ್. ಯಾ, ಲೆಟ್ ಮೀ ಇಂಟ್ರೊಡ್ಯೂಸ್ ತನುಶ್ರೀ, ಪೂಜಾ, ತನುಶ್ರೀ. ಶಿ ಇಸ್ ದ ಸಿಂಗರ್. ನನಗೋಸ್ಕರ ಒಂದು ಸಾಂಗು ಪ್ಲೀಸ್. ನಮ್ಮ ಬ್ಲಾಗ್ಗೆ ಒಂಚೂರು ಲೈಕ್, ಸಬ್ಸ್ಕ್ರೈಬು, ಕಮೆಂಟ್ಸು ಬರ್ಬೇಕಂದ್ರೆ ನಿಮ್ಮಿಂದ ಒಂದು ಸಾಂಗ್ ಬರಲೇಬೇಕು. ಗೆಟ್ ಲಾಸ್ಟ್. ನಾನು ಸಾಂಗ್ ಆಡ್ತೀನಿ ಆಯ್ತಾ ಈಗ, ಬಟ್ ಅದನ್ನೆಲ್ಲ ಹಾಕ್ಬಾರ್ದು. ನಂಗೆ ನನ್ನ ವಾಯ್ಸ್ ಕೇಳಕ್ ಇಷ್ಟ ಆಗಲ್ಲ. ಇರು ಒಂದು ಸಾಂಗ್ ಆಡ್ತೀನಿ. ಮಳೆಯಲಿ ಜೊತೆಯಲಿ ದಿನ ಬಿಡಿ ನೆನೆಯಲು ನನಗೆ ಕುತೂಹಲ, ತುಂಬಾ ಕುತೂಹಲ. ಹನಿ ಹನಿಯ ಸವಿದನಿಯ ರವಿವರಿಸಿ ಹೇಳಲ್ಲ. ಮಳೆಯಲಿ ಜೊತೆಯಲಿ
ದಿನವಿಡೀ ನೆನೆಯಲು ನನಗೆ ಕುತೂಹಲ, ತುಂಬಾ ಕುತೂಹಲ. ಒಳ್ಳೆ ಸಾಂಗ್. ಹೊಡೀರಿ ಚಪ್ಪಾಳೆ, ಹೊಡೀರಿ ಚಪ್ಪಾಳೆ ಪ್ಲೀಸ್. ಈಗ ನಮ್ಮ ಪೂಜನ ಹತ್ರ ಒಂದು ಡೈಲಾಗು, ರೌಡಿ ಬೇಬಿ ಅಲ್ವಾ? ಅಲ್ಲಿ ಮಕ್ಳುಗಳನ್ನ ನೋಡಿ ಆ ಕಡೆ ಝೂಮ್ ಹಾಕಿ ಪ್ಲೀಸ್. ಅಲ್ಲಿ ಎರಡೆರಡು ಮಕ್ಳನ್ನ ಕಿಡ್ನಾಪ್ ಮಾಡೋ ಸ್ಕ್ಯಾಮ್ ಏನೋ ಮಾಡ್ತಾ ಇದ್ದಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಯ್ಯೋ ಪಾಪ ಮಕ್ಳನ್ನೆಲ್ಲ ಅಳಿಸ್ತಾ ಇದಾರೆ. ಯಾಕೆ ಅಳಿಸ್ತಿದ್ದೀರಾ ಪೂಜಾ? ಅಯ್ಯಯ್ಯೋ ಮಕ್ಳುಗಳ ಎಕ್ಸಾಕ್ಟ್ ಮಕ್ಳುಗಳ. ಪಾಪ ಹುಡ್ಗಿ ಬಿಸಿದಾಳೆ ಅಂತ ಬಿಟ್ರುನು ಇವ್ರು ಹೋಗಿ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ ಸಬ್ಸ್ಕ್ರೈಬರ್ಸ್ಗೆ ನಾನು ಏನು ಅಂತ ಗೊತ್ತು ಆಯ್ತಾ? ನೀವ್ ಹೇಳ ಸುಳ್ಳೆಲ್ಲ ಕೇಳಲ್ಲ. ಏನ್ ಹೇಳಿ ಪಾಪ ನಿಮ್ ಸಬ್ಸ್ಕ್ರೈಬರ್ಸ್ಗೆ? ನಮ್ ಸಬ್ಸ್ಕ್ರೈಬರ್ಸ್ಗೆ ನಾನು ಏನು ಅಂತ ಗೊತ್ತು, ನೀವ್ ಹೇಳ ಸುಳ್ಳೆಲ್ಲ ಕೇಳಲ್ಲ ಅಂತ ಅಲ್ವಾ guys? ಇವತ್ತು ಇಂಟ್ರೋ ಸ್ಟಾರ್ಟ್ ಆಗೋದು ಒಂದ್ ನಿಮಿಷ. ಇವತ್ತು ಇಂಟ್ರೋ ಸ್ಟಾರ್ಟ್ ಆಗೋದು ನನ್ನಿಂದ ಆಗಿರೋದ್ರಿಂದ ಈ ವಿಡಿಯೋ ಪೂರ್ತಿ ನಂದೇ ವಿಡಿಯೋ. ಸೊ ಯು ಆರ್ ನಾಟ್ ದ ಪರ್ಸನ್. ನೋಡಿ ನನ್ ಚಾನಲ್ ಅಲ್ಲಿ ಇವರು ಪ್ರಮೋಷನ್ ತಗೊಂತಾ ಇದಾರೆ. ಪರವಾಗಿಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ನಾನು ಪ್ರಮೋಷನ್ ತಗೋತಾ ಇರೋದು ನನ್ಗೋಸ್ಕರ, ನನ್ ಯೂಟ್ಯೂಬ್ ಚಾನಲ್ಗೋಸ್ಕರ ಅಲ್ಲ. ಇದು ಇವ್ರದೇ ಯೂಟ್ಯೂಬ್ ಚಾನಲ್. ಸೊ ಇವ್ರು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದಾರೆ. ಏನ್ ಹೆಸರು ಇಡ್ತೀರಾ? ಇವ್ರನ್ನ ಸಜೆಷನ್ ಕೇಳೋಣ. ನೀವೇ ನೀವೇನ್ ಸಜೆಷನ್? ಕ್ಯಾಮ್ರಾಮನ್ ಪ್ಲೀಸ್. ಕ್ಯಾಮ್ರಾಮನ್ಗೆಲ್ಲ ಹೇಳಿದ ಆಡಿಯನ್ಸ್ಗೆ. ಪಕ್ಕ 1 ಮಿಲಿಯನ್ ಆಗುತ್ತೆ ಕಣ್ರಿ ಒಂದ್ ವರ್ಷದಲ್ಲಿ. ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಾನು ಬರ್ಕೊಡ್ತೀನಿ. ಆ ಹುಡುಗಿ ಅಂತೂ ಹಿಂದೆ ನಿಂತಿರೋ ಹುಡುಗಿ ಇಲ್ಲಿ ಈ ಕಡೆ ಹಸ್ಬೆಂಡ್ ನ ಬಿಟ್ಟು ಅಲ್ಲೋಗಿ ನಿಂತಿದ್ದಾರೆ. ಈ ಕಡೆ ಹಸ್ಬೆಂಡ್ ನ ಝೂಮ್ ಮಾಡಿ ಪ್ಲೀಸ್. ಹಸ್ಬೆಂಡ್ ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ಅರ್ಧ ದಿನ ನೆಮ್ಮದಿಯಾಗಿರೋಣ ಅಂದ್ರೆ ಇವ್ರು ಪಾಪ ಅರ್ಧ ದಿನ ನೆಮ್ಮದಿ. ಪಾಪ ಈಗ ತಾನೇ ಮದ್ವೆ ಆಗಿದ್ದಾರೆ. ಬನ್ನಿ ಈ ಕಡೆ ಜಾಗ ಬಿಡಿ ಪಾಪ, ಅವ್ರನ್ನ ಒಂಚೂರು ಇಂಟರ್ವ್ಯೂ ಮಾಡೋಣ. ಹೆಂಗ್ ನಡೀತಿದೆ ನಿಮ್ಮ ಹೊಸ ನವ ಜೀವನ, ನವ ಜೋಡಿಗಳದ್ದು? ಯಪ್ಪ ಈ ರೇಂಜ್ ನಾಚ್ಕೊಬಿಟ್ರಿ ಹಿಂಗೆ. ನೀವ್ ಹೋಗ್ಬಿಟ್ಟು ಅಲ್ಲಿ ಆ ಕಡೆ ಅಲ್ಲಿ ಝೂಮ್ ಮಾಡಿ ತೋರ್ಸಿ ಮದ್ವೆ ಹುಡುಗ ಹುಡುಗಿನ ಅವ್ರಿಬ್ರಿಗೆ ನಿಮ್ದು ಕಮೆಂಟ್ಸ್ ಕೊಡ್ಬೇಕು. ಏನಂತಾರೆ? ಕಾಂಪ್ಲಿಮೆಂಟ್ಸ್. ನಿಮ್ದು ಇದ್ ಹೇಳ್ಬೇಕು. ಏನದು ಟಿಪ್ಸ್ ಮದ್ವೆದು? ಮದ್ವೆ ಆದ್ಮೇಲೆ ಜೀವನ ಹೆಂಗ್ ನಡೀತಿದೆ ಅದೆಲ್ಲ ಹೇಳ್ಬೇಕಲ್ಲ. ಎಲ್ಲ ಇವಾಗ ಮದ್ವೆಗ್ ಬರ್ತಾ ಇದಾರೆ. ತಿಂಡಿ ಎಲ್ಲ ಆಗೋಗಿದೆ, ಮದ್ವೆನೂ ಆಗೋಗಿದೆ. ಊಟ ಯಾವಾಗ ಕೊಡ್ತಾರೆ ಅಂತ ಕಾಯ್ತಿದೀವಿ ನಾವು. ಈಗ ಎಷ್ಟು ಇನ್ನೊಂಚೂರು ನಾನೇ ಆಕ್ಚುಲಿ ಮದ್ವೆ ಆದ್ಮೇಲೆ ಬಂದೆ. ಹೌದಲ್ಲ, ನಾವು ಆಲ್ಮೋಸ್ಟ್ ಆ ಟೈಮ್ ಇವರು ಮದ್ವೆ ಆದ್ಮೇಲೆ ಬಂದ್ರು. ಹೌದಾ? ಸೇಮ್ ಬೋಟ್ 8 ಗಂಟೆಗೆ ತೂತ ಮಾಡ್ಬಿಡಿ ಬಂದು ಒಟ್ಟಿಗೆ ಮುಳಗ್ತೀರಾ. ಈಗ ವಿಲ್ ಬಿ ಬ್ಯಾಕ್. ಪೂಜಾ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಾನ್ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ ವಿಡಿಯೋದಲ್ಲಿ ಬರಲ್ವಾ ನೀನು? ಬಾ, ನಾನೇ ಇರ್ತಾ ಇದ್ದೀನಿ. ವ್ಲಾಗ್ ನಿಮ್ ಮನೆಯವ್ರನ್ನೇ ಬಿಟ್ಟಿಲ್ಲ, ವಿಡಿಯೋದಲ್ಲಿ ಬರಕ್ ಬಿಟ್ಟಿದೀನಿ. ನಿಮ್ಮನ್ನ ಬಿಟ್ಬಿಡ್ತೀನಾ? ಬನ್ನಿ. ಬಕ್ರ ಬಕ್ರ ನಾನ್ ಮಾಡ್ತೀನ ಪೂಜಾ ನಿಮ್ಗೆ. ಕೂತ್ಕೋ ಪೂಜಾ. ಎಕ್ಸ್ಕ್ಯೂಸ್ ಮೀ. ಡೈಲಾಗ್ ಚೆನ್ನಾಗಿತ್ತು. ಬಕ್ರಾ ಮಾಡ್ತಾರಾ ನೋಡು. ಬಕ್ರಾ ಮಾಡ್ತಾರಾ ಅಂತ. ಓಕೆ ಆಯ್ತು, ಒಂದ್ ನಿಮಿಷ ಆಯ್ತು, ಒಂದ್ ನಿಮಿಷ ಬಕ್ರಾ. ಇದು ಇಟ್ಕೊ ನೀನು. ಐ ಆಮ್ ಕುರುಬ ರಾಣಿ. ಓ ಮೈ ಗಾಡ್, ಹೇಳಮ್ಮ ಇನ್ನೊಂದ್ಸಲ ಡೈಲಾಗ್. ಐ ಆಮ್ ಕುರುಬರ ರಾಣಿ. ಕುರುಬರ ರಾಣಿ ಅಲ್ಲ, ಕುರುಬನ ರಾಣಿ. ಆ ಫಿಲಂ ನೋಡಿದ್ಯಾ ಕುರುಬನ ರಾಣಿ? ಎಸ್ ಆಫ್ ಕೋರ್ಸ್. ಯಾವ್ದಾದ್ರು ಒಂದೇ ಒಂದು ಡೈಲಾಗ್ ಬೇಡ, ಸಾಂಗ್. ಓಕೆ, ಹಾಡಿ. ಅಷ್ಟು ಗೊತ್ತಿಲ್ಲ ಕರೆಕ್ಟ್ ಆಗಿ. ಓಕೆ, ಎಷ್ಟು ವರ್ಷ ಆಯ್ತು? ಅಲ್ಲ, ಎಷ್ಟು ತಿಂಗಳಾಯ್ತು ಮದ್ವೆಗೆ? 5 months. ಓ, ಇನ್ನು 5 months. ನಾನು ವರ್ಷ ಅನ್ಕೋಬಿಟ್ಟೆ. 5 months ಅಷ್ಟೇ. ಏನಾದ್ರು ನಾನು ಆಂಕರ್ ಆಗಿ ಬಂದಿರೋದಿಲ್ಲಿ. ಓಕೆ, ಅಲ್ಲಿ ಮದ್ವೆ ಆಗ್ತಾ ಇರೋ ಹುಡ್ಗ ಹುಡ್ಗಿಗೆ ಏನಾದ್ರು ಹೇಳ್ಬಿಟ್ಟು ಬಂದ್ರ ಅದ್ನ 5 ತಿಂಗಳು ಮದ್ವೆ ಏನು ಎಕ್ಸ್ಪೀರಿಯನ್ಸ್ ಜರ್ನಿನ ಅದನ್ನ ಹೇಳು ಅಂದ್ರ? ಇಲ್ಲ ಅದೆಲ್ಲ ಹೇಳಿಲ್ಲ, ಅದಷ್ಟು ಟೈಮ್ ಇರ್ಲಿಲ್ಲ. ತುಂಬಾ ಮದ್ವೆ ನಿನ್ನೆಯಿಂದ ಓಡಾಡ್ತಾ ಇದ್ದೀರಾ. ನಿನ್ನೆ ಊಟ ಹೆಂಗಿತ್ತು? ಆಯ್ತಾಯ್ತು, ನಿನ್ನೆ ಊಟ ಹೆಂಗಿತ್ತು? ನಿನ್ನೆ ಊಟ ಚೆನ್ನಾಗಿತ್ತು. ನನ್ ಪೀಸ್ ನೆಲ್ಲ ಕಿತ್ಕೊಂಡ್ಬಿಟ್ಟು ವಿಡಿಯೋ ಮಾಡು ಅಂತ ಭಾರಿ ಹಿಂಸೆ ಕೊಡ್ತಾರೆ. ಅದು ಮಾಡ್ತಾ ಇದೀನಿ.
ಇವತ್ತು ನನ್ ಜೊತೆಗೆ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಲು ಹಾಸನಿಂದಾನೆ. ಹಾಸನ್ ನೆಕ್ಸ್ಟ್ ಇಯರ್ ನಿಮ್ ಮದ್ವೆ ಆದ್ರೆ ಯಾವ ತರ ಇರ್ಬೇಕು ನಿಮ್ ಹುಡ್ಗ? ಈ ತರ ಇರ್ಬೇಕು. ಕೊಡಿಲಿ. ಕೇಳಿದ್ದೀನಿ ಯಾರ್ ಬೇಕು ಅಂತ ಕೇಳ್ದ, ಯಾವ ತರ ಫೀಚರ್ ಬೇಕು ಅಂತ ಕೇಳ್ದ. ಸೊ ನನ್ ಫೀಚರ್ಸ್ ಯಾವ ತರ ಇದೆ ಅಂತ ಆಯ್ತು, ಯಾರ್ ಬೇಕು ಅದಿನ್ನು ಡಿಸೈಡ್ ಆಗಿಲ್ಲ. ಸರಿ, ಇವ್ರ ತರ ಬೇಕಲ್ವಾ? ಅದೇ ಫೀಚರ್ಸ್ ನ ಎಕ್ಸ್ಪ್ಲೇನ್ ಮಾಡು. ಅವ್ರ ಫೀಚರ್ಸ್ ನ ಎಕ್ಸ್ಪ್ಲೇನ್ ಮಾಡು. ಅವ್ರ ತರ ಅನ್ಬಿಟ್ರೆ 10 ರೂಪಾಯಿ ಕೊಡೋದು 20 ರೂಪಾಯಿ ಕೊಡೋದು ಆಟ ಆಡಿಸ್ತಿರ್ತಾರಲ್ಲ ಅದು ಅನ್ಕೊಬಿಡ್ತಾರೆ. ಅದನ್ನ ಇನ್ನು ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ ನಾನು ಫೀಚರ್ಸ್ ಎಲ್ಲ ಏನೇನ್ ಬೇಕು ಅಂತ. ಮುಂದಿನ ತಿಂಗಳು ಮದ್ವೆ ಮಾಡ್ಬೇಕು, ಈಗ ಯೋಚನೆ ಮಾಡ್ತಾಳೆ. ಮುಂದಿನ ತಿಂಗಳು ಮದ್ವೆ ಮಾಡ್ಬೇಕು. ಹಿಂಗೆಲ್ಲ ಹೋಗ್ಬಾರ್ದು. ಮಧ್ಯದಲ್ಲಿ ಓನರು ಕೀನಾ ಶ್ರೀಮಂತರು ಕೀ ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಏನು ಅಫ್ಕೋರ್ಸ್ ಅಂತೆ. ಓಕೆ ಓಕೆ, ವಿಲ್ ಬಿ ಬ್ಯಾಕ್. ಲೆಟ್ಸ್ ಟೇಕ್ ಎ ಬ್ರೇಕ್ ಅಂಡ್ ವಿಲ್ ಇಂಟರ್ವ್ಯೂ ಅದರ್ ಪರ್ಸನ್. ಈ ಇಂಗ್ಲಿಷಲ್ಲಿ ಹೇಳ್ಬಿಟ್ಟೆ, ಕನ್ನಡದಲ್ಲಿ ಇರ್ತೀನಿ ರೀ, ಹೋಗ್ಲಿ ಪಾಪ. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲಿಷು ಯಾಕಾಡ್ತಿ ಎಂದು ಕನ್ನಡ ಮಾತಾಡ್ತಿ. ಕನ್ನಡ ಜನತೆಗಳು ಬೇಜಾರು ಮಾಡ್ಕೊಬಿಡ್ತೀರಿ. ಅಯ್ಯೋ ಹೋಗ್ಲಿ ಪಾಪ ಅಲ್ಲ, ಪ್ಲೀಸ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕನ್ನಡದಲ್ಲೇ ಮಾತಾಡ್ತೀನಿ. ಏನು ಅನ್ಬೇಕೀಗ ನಾನು? ಅದೇ ಮತ್ತೆ ವಾಪಸ್ ನಿಮ್ಮನ್ನ ಮತ್ತೆ ಬಂದು ಮಾತಾಡ್ತೀವಿ ಬೇರೆಯವ್ರ ಜೊತೆ. ಫೇವ್ರೇಟ್ ಸಾಂಗ್ ಆಲ್ ಸುದೀಪ್ ಸಾಂಗ್ಸ್, ಎಲ್ಲ ಸುದೀಪ್. ಅದೇನಾ? ಒಂದ್ಮಾತು ಬರ್ತದೆ ಒಂದ್ಮಾತು ಹೋಯ್ತದೆ ಅನ್ಕೊಂಡು ನಡೆಯೋನು ಮನುಜ ತಾನೆ, ಇದ್ದಿದ್ದು ಇರ್ತದೆ ಆಗಿದ್ದು ಆಯ್ತದೆ, ಅನ್ಸರ್ಸ್ಕೊಂಡೋದ್ರೆ ಎಲ್ಲ ಮಕ್ಕಳಾಟನೇ, ಅನ್ಸರ್ಸ್ಕೊಂಡೋದ್ರೆ ಎಲ್ಲ ಮಕ್ಕಳಾಟನೇ. ಮನ್ಸಿಂದ ಯಾರೂನು ಕೆಟ್ಟೋರಲ್ಲ, ಮನ್ಸಿಂದ ಯಾರೂನು ಕೆಟ್ಟೋರಲ್ಲ. ನೀನೇನೆ ನೀನೇನೆ ನೀನೆ ತಾನೇ ಈ ಜನ್ಮದ ಕಲ್ಪನೆ, ನೀನೇನೆ ನೀನೇನೆ ನೀನೆ ತಾನೇ ಈ ಜೀವದ ಪ್ರೇರಣೆ, ನನ್ನ ಉಸಿರಾನೆ ನನ್ನ ಜಗ ನೀನೆ, ಇಂದಿಗೂ ಎಂದಿಗೂ ನೀ ನಂಗೇನೆ. ನನ್ ಜೊತೆಲಿ ನಿಂತಿರೋ ಎಲ್ಲ ಏನೋ ಬಿಡಿ. ಎಲ್ರಿ ಏನ್ ಸಮಾಚಾರ? ಇವ್ರಿಗೆ ಆಲ್ರೆಡಿ ಮದ್ವೆ ಆಗಿದೆ, ಸೊ ಯಾವ ಹುಡುಗಿರು ಬೀಳಕ್ ಹೋಗ್ಬಿಡಿ. ಅಂಕಲ್ ಆದ್ರೂ ಆಗಿದ್ದಾರೆ. ಬೀಳ್ತಾ ಇದಾರೆ, ಏನ್ ಮಾಡಂಗಿಲ್ಲ. Emotional damage. No? ನಂದೇನಿಲ್ಲ, ಅವ್ರದೇ ಡೈಲಾಗ್. ಇಲ್ಲ ಇಲ್ಲ, ಈ ವಿಡಿಯೋನೆಲ್ಲ ಕಟ್ ಮಾಡಂಗಿಲ್ಲ. ಅವ್ರ ಇಂಟಿಗೆ ಫಾರ್ವರ್ಡ್ ಮಾಡ್ಬೇಕು ಪ್ಲೀಸ್. ಅವ್ರು ಅಲ್ಲೇ ನಿಂತಿದ್ದಾರೆ, ಆ ಕಡೆ ಬಿಸಿ ಇದಾರೆ. ನೋ ಪ್ರಾಬ್ಲಮ್. ಬಿಸಿ ಇದ್ರೂನು ನಾಳೆ ಒಂದಿನ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾರೆ. ತೆಗ್ಬಿಟ್ಟು ಹೆಂಗ್ ಫೋಟೋ ತಗೊಳ್ಳೋದಿಲ್ಲಿ? हेलो, आप कौन? कहाँ लगाया फोन? टेलीफोन ಗೆಳತಿ, ವೆಲ್ಕಮ್ ವೆಲ್ಕಮ್. ಕೇಳಿಸ್ತಿದ್ಯಾ? ಹಲೋ, ಇದು ಜೈಲ್ ತರ ಇದ್ಯಾ ಇಲ್ಲ ಅಂದ್ರೆ ಟೆಲಿಫೋನ್ ತರನೇ ಇದ್ಯಾ? ಹೌದಾ, ನಾನ್ ಕಾಣಿಸ್ತಾ ಇದ್ದೀನಾ? ಇದ್ದ ಪ್ರಶ್ನೆಗಳು ವ್ಲಾಗ್ ಬೇಕಲ್ಲ, ಅದಕ್ಕೆ ಹೇಳ್ತಿರ್ತೀನಿ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಸಾಕು, ನಂಗೆ ಕಾಲೇ ಬರ್ತಾ ಇದೆ. ಮೇಡಮ್ ಫಸ್ಟ್ ಕಾಯಿನ್ ಹಾಕಿ ಆಮೇಲೆ ಮಾತಾಡಿ. ಏನ ಏನ ಕಾಯಿನ್ ಬತ್ತೆ, ಕಾಯಿನ್ ಹಾಕಿ ಫಸ್ಟ್ ಆಮೇಲೆ ಮಾತಾಡಿ ಅಂದೆ. ಎಕ್ಸ್ಕ್ಯೂಸ್ ಮೀ, ಪ್ರೀಪೇಡ ಫೋನ್ ಪೇಡ ಪೋಸ್ಟ್ ಪೇಡ ಇರುತ್ತಲ್ಲ, ಅದು ಹಾಕ್ಸಿದೀನಿ ನಾನು. ಪ್ರೀಪೇಡ್ ಅಂತೆ, ಪ್ರೀಪೇಡ್ ಹಾಕ್ಸಿದೀನಿ ನಾನು. ಜಿಯೋ ಯಾರ್ದು? ಅಂಬಾನಿದ. ಅಂಬಾನಿ ಮಗನ್ ಮದ್ವೆ ಮಾಡ್ಸಿದೀನಿ ನಾನು ಇದ್ರಲ್ಲಿ ಕಾಸಲ್ಲಿ. ಓಕೆ, ಓಪನ್ ಮಾಡಿ. ಜೈಲಿ ನಾನು ಆಚೆ ಬರ್ತೇನೆ. ಸಿ ದಿಸ್ ಸೇಮ್ ಎಲ್ಲೋ ಚೆನ್ನಾಗ್ ಅನ್ಸ್ತಿದ್ಯಾ? ಚೆನ್ನಾಗಿದ್ದೀನಾ? ನೀವೆಲ್ಲ ಏನೇನ್ ಕ್ವಶನ್ ಬೇಕೆಲ್ಲ ಕೇಳಿರಿ, ಕಮೆಂಟ್ ಅಲ್ಲಿ ಬರುತ್ತೆ. ಕೇಳಿಸ್ತಾ? ಪ್ಲೀಸ್ ಏನೇನ್ ಕ್ವಶನ್ ಬೇಕೆಲ್ಲ ಇಲ್ಲಿ ಹಾಕಿರಿ, ಕಮೆಂಟ್ ಹಾಕಿರಿ. ಚೆನ್ನಾಗಿದ್ದೀರಾ, ಚೆನ್ನಾಗಿಲ್ವಾ ಅಂಡ್ ಸಬ್ಸ್ಕ್ರೈಬ್, ಲೈಕ್ ಆಲ್ಸೋ. ಅದೇ ಶೇರ್, ಲೈಕ್, ಸಬ್ಸ್ಕ್ರೈಬ್. ನೋ ಕಮೆಂಟ್ಸ್ ಆನ್ ಮೀ. Share and subscribe. ಅದೆಲ್ಲ ಬೇಡ, ನೀವೇ ನಾನೇ ಹಾಕೊಟ್ಟಂಗ ಬಿಡುತ್ತೆ.
ರೀಸೆಂಟ್ ಆಗಿ ವ್ಲಾಗ್ ಮಾಡ್ತಿದಾರೆ, ಆಮೇಲೆ ಪಾಪ ಅವ್ರು ಹೇಳಿದನ್ನೆಲ್ಲ ತಪ್ಪು ತಿಳ್ಕೊಬೇಡಿ, ಟೇಕ್ ಇಟ್ ಈಸಿ. ಅದೇ ಏನೋ ಬಾಯಿ ತಪ್ಪಿ ಮಾತಾಡ್ತಾ ಇದೀನಿ. ಬಾಯಲ್ಲಿ ಬಾಯಿ ತಪ್ಪಿ ಮಾತಾಡ್ತಾ ಇದೀನಿ. ತಪ್ಪಿದ್ರೆ ಮನ್ಸ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೊಂದೇ ಪದ ಬಿಟ್ಟು ಬೇರೆ ಏನು ಬಳಸಂಗಿಲ್ಲ ಯೂಟ್ಯೂಬ್ ಅಲ್ಲಿ. ಎಕ್ಸ್ಕ್ಯೂಸ್ ಮೀ. ಕುಳ್ಳಿಗಿದೆ ಅಂತ ಚೆಕ್ ಮಾಡ್ತೀರಾ? ಎಷ್ಟು ಕುಳ್ಳಿಗಿದ್ದಾರೆ ಗೊತ್ತಾಗುತ್ತೆ ಅಂತಂದ್ರೆ. ಕುಳ್ಳಕ್ಕೇನಿಲ್ಲ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ. ಬಿಡ್ರಪ್ಪ, ಏನಿಲ್ಲ. ಹುಡುಗರು ಕುಳ್ಳಿಗಿರೋ ಹುಡುಗಿರನ್ನ ಇಷ್ಟ ಪಡ್ತಾರೆ, ನೀವೇನ್ ತಲೆ ಕೆಡ್ಸ್ಕೊಬೇಡಿ ಆಯ್ತಾ. ಹೋಗ್ಲಿ ಕೊಡ ವಿಡಿಯೋಗೆ. ಸೈಡ್ ಬನ್ನಿ ಇಲ್ಲ ಸೈಡಿಗೆ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿಸ್ ಚಾನೆಲ್, ಸಪೋರ್ಟ್ ಮಾಡಿ ಮತ್ತೆ ಬೆಳೆಸಿ ಉಳಿಸಿ ಏನೋ ಒಂದ್ ಮಾಡಿ ಒಟ್ನಲ್ಲಿ. ಇವಾಗ ಬಂದಿರಾ ಏನಪ್ಪ ಯೂತ್ಸ್ ನ ಕನ್ನಡವನ್ನು ಉಳಿಸಂಗಿಲ್ಲ, ಬಳಸ್ಬೇಕು ಅಷ್ಟೇ. ಎಸ್, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ತುಂಬಿದ ಸೌರ್ಗೆ ಹೋಗ್ತಾ ಇದೆ, ನಿಮ್ಮೆಲ್ಲದಕ್ಕೂ ಒಳ್ಳೇದಾಗುತ್ತೆ. ಒಬ್ಬ ಮಳೆ ಬರ ಬರ್ತಿದೆ. ಯಾ ಅದಕ್ಕೆ ನಾನು ಅವಾಗಲೇ ಸಾಂಗ್ ಹೇಳಿದೀನಿ, ಹಾಕ್ತೀನಿ. ಪ್ಲೀಸ್. ಇವ್ರದೊಂದ್ ಸಾಂಗ್ ಇದೆ, ಅದು ಹಾಕಿರ್ತೀನಿ. ಬಟ್ ಫಸ್ಟ್ ಹಾಕಿದ್ರೆ ಕೇಳಿರ್ತೀರಾ, ಏನಾರು ಈ ವ್ಲಾಗ್ ಎಡಿಟ್ ಮಾಡಿ ಲಾಸ್ಟ್ ಹಾಕ್ರೆ ಆಮೇಲೆ ಕೇಳಿ ಅಷ್ಟೇ. ಬನ್ನಿ ರೋಡ್ ದಾಟಿ ಬೇಗ. ಹಬ್ಬ, ಹುಡುಗರು ರೋಡ್ ದಾಟ್ಸೋದ್ ನೋಡಿದೀರಾ? ಇವತ್ ನೋಡಿ ಹುಡುಗಿರು ರೋಡ್ ದಾಟ್ಸ್ಕೊಂಡು ಹೋಗ್ತಾರೆ, ಬನ್ನಿ ರೋಡ್ ದಾಟಿ ಬೇಗ ಅಂತ. ಬನ್ನಿ ಜನರೇ, ಬನ್ನಿ. ಓ, RS ಅಂದ್ರೆ ಪಲ್ಸರ್ ತಾನೆ? ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಪಲ್ಸರ್ ಬೈಕ್ ಅಂತ ಗೊತ್ತಷ್ಟೇ. ಮದ್ವೆ ಮುಗೀತು, ವಿ ಆರ್ ಗೋಯಿಂಗ್ ಟು ಚೆಕ್ಔಟ್. ಇನ್ನು ಊಟ ಆಗಿಲ್ಲ, ಚೆಕ್ಔಟ್ ಮಾಡಿ ಊಟ ಮಾಡಿಲ್ಲ ಇನ್ನ. ಊಟಕ್ಕೆ ಹೋಗ್ತೀವಿ. ಬಿಕಾಸ್ ಯಾಕೆ ಊಟ ಮಾಡಿಲ್ಲ ಅಂದ್ರೆ ತಿಂಡಿ ಟೈಮ್ಗೆ ಮದ್ವೆ ಮಾಡ್ಬಿಟ್ರು, ಸೊ ತಿಂಡಿಲೇ ಊಟ ಆಗೋಯ್ತು. ಊಟ ಬೇಗ ಆಯ್ತಲ್ಲ, ಸೊ ಓಕೆ. ದಿಸ್ ಇಸ್ ದ ರೂಮ್. ನಾನು ನಿನ್ನೆ ಹೇಳಿದ್ದಂಗೆ, ಸೊ ಮದ್ವೆ ಎಲ್ಲ ಅಟೆಂಡ್ ಮಾಡಿ ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ. ಸಾಕು, ನಾನು ಕರೆಕ್ಟಾಗಿ ಬಿಡ್ತೀನಿ. ಅವರೇ ಪಾಪ ಚೆನ್ನಾಗಿ ಮಾಡ್ತಿದ್ರು. ಇವಾಗ ಹೈಟ್ ರೀಲ್ಸ್ ಎಲ್ಲ ಹಾಕ್ತಿರೋದು ನಾನು, ಯೂಟ್ಯೂಬ್ ವಿಡಿಯೋ. ಅಟ್ ಲೀಸ್ಟ್ ಇಷ್ಟು ಹೈಟ್ ಇದೀನಿ ಅಂದ್ರೆ ಹೈಟ್ ಇದ್ದೀನಿ ಅಂತಾನೆ ತಾನೇ ಗೈಸ್. ಪ್ಲೀಸ್. ಇಲ್ಲ, ತುಂಬಾ ಹೈಟ್ ಇದಾರೆ. ನಾನು ಶೂ ಹಾಕಿದ್ದೀನಲ್ಲ, ಆ ಶೂ ಸಖತ್ ಹೈಟ್ ಇದೆ, ಅದಕ್ಕೆ ಅವ್ರು ಕುಳ್ಳ ಕಾಣ್ತಿದ್ದಾರೆ ಅಷ್ಟೇ. ಮೇಲೋಣ ಸ್ಟೆಪ್ಸ್ ಹತ್ಕೊ ಬರ್ತೀರಾ ಇಲ್ಲ ಬರ್ತೀರಾ? ಬರಲ್ವಾ? ಗೈಸ್, ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಬಂದಿದ್ದೀವಿ. ಈಗ ಮತ್ತೆ ಇವಾಗ ಮೈಸೂರು ರೈಲ್ವೆ ಸ್ಟೇಷನ್ ಇದ್ದೀನಿ. ಮೈಸೂರಿಂದ ಮತ್ತೆ ಹಾಸನಿಗೆ ಟ್ರೈನ್ ಹೋಗ್ತೀವಿ. ಮದುವೆದೆಲ್ಲ ಏನೂ ವ್ಲಾಗ್ಸ್ ಹಾಕಿಲ್ಲ ನಾನು, ಬಟ್ ಮಾಮೂಲಿ ಅಲ್ಲಿ ನಾವೇನು ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇದ್ವಿ, ಫುಲ್ಲು ಅದ್ರದ್ದೆಲ್ಲ ವ್ಲಾಗ್ಸ್ ಹಾಕಿರ್ತೀನಿ ನೋಡಿ. ಓಕೆ, ಸೇವಿಂಗ್ ಹಾಸನ್ ಇನ್ನು ಸ್ವಲ್ಪ ಈಗ ಟೈಮ್ 5:45, ಅರೌಂಡ್ 8:30 ಆಗ್ಬೋದು ಅನ್ಕೋತೀನಿ.